ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ತಾನೇ? ಆರಾಮಾಗಿರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಿದು ಎಲ್ಲರೂ ಇಷ್ಟು ಸಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಯಾವ ಒಕೇಶನ್ಗೆ ಯಾವ ಫಂಕ್ಷನ್ಗೆ ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ತಾ ಇದ್ದೀರಾ? ಯಾವ ಒಂದು ಪ್ರೋಗ್ರಾಮ್ಗೆ ನಾವೆಲ್ಲ ಇಷ್ಟು ಸಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅನ್ನೋ ವಿಷಯನ ಆಮೇಲಿಂದ ಹೇಳ್ತೀನಿ. ಆದ್ರೆ ಇವತ್ತಿನ ವಿಡಿಯೋ ಯಾವ ವಿಷಯದ ಬಗ್ಗೆ ಅಂತ ಈಗಾಗಲೇ ನನ್ನ ತಮ್ನೇಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಹೌದು, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಯೋಗ ಮೆಂಬರ್ ಆದಂತ ಅಶ್ವಥ್ ನಾರಾಯಣ್ ಸರ್ ಮನೆಯಲ್ಲಿ ಎಲ್ರಿಗೂ ಗೆಟ್ ಟುಗೆದರ್ ಪಾರ್ಟಿನ ಆರ್ಗನೈಸ್ ಮಾಡಿದ್ರು. ಸೊ ನಾವೆಲ್ಲರೂ ಅಲ್ಲಿಗೆ ಹೊರಟಿದೀವಿ. ಅಂಡ್ ನಾವಿವಾಗ ಮಾಡ್ತಿರೋ ಡ್ಯಾನ್ಸ್ಗೂ ಈ ಗೆಟ್ ಟುಗೆದರ್ ಪಾರ್ಟಿಗೂ ಏನ್ ಕನೆಕ್ಷನ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆಲ್ಸೋ ನಾರ್ಮಲಿ ಎಲ್ಲರೂ ಗೆಟ್ ಟುಗೆದರ್ ಪಾರ್ಟಿನ ಈವ್ನಿಂಗ್ ಟೈಮ್ ಅಲ್ಲಿ ಆರ್ಗನೈಸ್ ಮಾಡ್ತಾರೆ. ಬಟ್ ನಾವ್ ಯೋಗ ಮೆಂಬರ್ಸ್ ಅಲ್ವಾ, ಏನೇ ಸ್ಟಾರ್ಟ್ ಮಾಡಿದ್ರು ಅರ್ಲಿ ಮಾರ್ನಿಂಗ್ ಅಂಡ್ ಏನೇ ಫಂಕ್ಷನ್ ಪ್ರೋಗ್ರಾಮ್ ಮಾಡಿದ್ರು ಕೂಡ ಯೋಗ ಇಂದಾನೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅವತ್ತು ಕೂಡ ಎಲ್ರು 6 o'clock ಅಷ್ಟೊತ್ತಿಗೆ ಅಶ್ವಥ್ ನಾರಾಯಣ್ ಸರ್ ಮನೆ ಹತ್ರ ಗ್ಯಾದರ್ ಆದ್ವಿ. ಅಂಡ್ ಅವ್ರ ಮನೆ ಮೇಲ್ಗಡೆ ಅಂದ್ರೆ ಟೆರೆಸ್ ಮೇಲೆನೆ ಎಲ್ರು ಯೋಗನು ಪ್ರಾಕ್ಟೀಸ್ ಮಾಡಿದ್ವಿ. ಬಿಫೋರ್ ಆಫ್ಟರ್ ಯೋಗ ಆದ್ಮೇಲೆ ತೆಗ್ದಂತ ಫೋಟೋಸ್ ಇದು, ಸೊ ಶೇರ್ ಮಾಡ್ಕೊಂಡೆ. ಲೇಟರ್ ಯೋಗ ಎಲ್ಲ ಮಾಡಿದ್ಮೇಲೆ ಎಲ್ರು ಕೂಡ ಕೆಳಗಡೆ ಬಂದ್ವಿ. ಅಂದ್ರೆ ಅವ್ರದೇ ಮನೆ ಅದು, ಅಂದ್ರೆ ಇವ್ರು ವಾಸ ಇರೋ ಮನೆ ಬಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಪೋರ್ಷನ್ ಅಲ್ಲಿ ಇದೊಂದು ಆರ್ಗನೈಸ್ ಮಾಡಿದ್ರು. ಆ ಎಂಟೈರ್ ಮನೆನೇ ಈ ಒಂದು ಪ್ರೋಗ್ರಾಮ್ಗೆ ಅನ್ಬಿಟ್ಟು ಪಾಪ ನಮಗೋಸ್ಕರ ಅಂತ ಎಲ್ಲ ಖಾಲಿ ಮಾಡಿ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ರು ಗೊತ್ತಾ. ಬರೋರ್ಗೆಲ್ಲ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಆಗಿರ್ಬೋದು. ಅಂಡ್ ನಮಗೂ ಕೂಡ ಯೋಗ ಡ್ರೆಸ್ ನ ಲೇಟರ್ ನಮ್ದು ಇಲ್ಲೊಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಸೊ ಅವಾಗ ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಅಂತ ನಮಗೆ ಒಂದು ರೂಮ್ ಕೂಡ ಇತ್ತು. ಸೊ ಈ ತರ ಒಂದು ಮೈನ್ಯೂಟ್ ಥಿಂಗ್ಸ್ ಅಂದ್ರೆ ಒಂದು ಸೆನ್ಸಿಟಿವ್ ವಿಷಯ ಕೂಡ ಯೋಚನೆ ಮಾಡಿ ಇದಕ್ಕೆಲ್ಲ ನೀಟಾಗಿ ಪ್ರಾಪರ್ ಆಗಿ ಆರ್ಗನೈಸ್ ಮಾಡಿದ್ರು. ಅಂಡ್ ಎಲ್ರಿಗೂ ಬ್ರೇಕ್ಫಾಸ್ಟ್ ಕೂಡ ಅರೇಂಜ್ ಮಾಡಿದ್ರು. ಅಂಡ್ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ನ ಯಾರದೇ ಸಪೋರ್ಟ್ ತಗೊಳ್ದಂಗೆ ನಮ್ಮ ಅಶ್ವಥ್ ನಾರಾಯಣ್ ಸರ್ ಮತ್ತೆ ಅವ್ರ ಹೆಂಡತಿ ಇಬ್ಬರೇನೆ ಆರ್ಗನೈಸ್ ಮಾಡಿದ್ರು. ಅಂದ್ರೆ ಅವ್ರ ಮಕ್ಕಳು ಎಲ್ಲರೂ ಕೂಡ ಅಬ್ರಾಡ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಬಟ್ ಇಲ್ಲಿ ಫಿಸಿಕಲಿ ಸಪೋರ್ಟ್ ಮಾಡ್ಲಿಕ್ಕೆ ಯಾರು ಇರ್ಲಿಲ್ಲ. ಆದ್ರೂ ಕೂಡ ಅವರಿಬ್ಬರೇ ಹಸ್ಬೆಂಡ್ ಅಂಡ್ ವೈಫ್ ಇಷ್ಟೆಲ್ಲ ಒಂದು ಅರೇಂಜ್ಮೆಂಟ್ಸ್ ನ ಮಾಡಿದ್ದಾರೆ. ಸೊ ಈ ವಯಸ್ಸಲ್ಲೂ ಎಷ್ಟು ಎಂತೂ ಇದೆ ನೋಡಿ ಅವರಿಬ್ರಿಗೂ. ಅಂಡ್ ನಾವು ಅವ್ರಿಗೆ ವಯಸ್ಸಾಗಿದೆ ಅನ್ಬೇಕಷ್ಟೇ. ಬಟ್ ಅಶ್ವಥ್ ನಾರಾಯಣ್ ಸರ್ ಯಾವತ್ತೂ ಅವ್ರಿಗೆ ವಯಸ್ಸಾಗಿದೆ ಅಂತ ಅನ್ಕೊಳ್ಳೋದೇ ಇಲ್ಲ. ಅವ್ರಿಗೆ 83 years ಆಗಿದ್ರು ಕೂಡ ನಾನು ಈಗಲೂ ಚಿಕ್ಕ ಹುಡುಗ, ನಾನು ಮಾಡೋದು ತುಂಬಾನೇ ಇದೆ ಲೈಫ್ ಅಲ್ಲಿ ಅಂತ ಹೇಳ್ಕೊಳ್ತಿರ್ತಾರೆ. ಸೊ ತುಂಬಾನೇ ಖುಷಿ ಆಗುತ್ತೆ, ತುಂಬಾನೇ ಇನ್ಸ್ಪಿರೇಷನ್ ಕೂಡ ಅವರಲ್ಲಿ ಈ ಒಂದು ಪಾಸಿಟಿವಿಟಿ ನೋಡಕ್ಕೆ. ಈ ಇಳಿ ವಯಸ್ಸಲ್ಲಿ ಎಲ್ರೂ ಕರೆದು ಎಲ್ರಿಗೂ ಒಂದು ಗೆಟ್ ಟುಗೆದರ್ ಪಾರ್ಟಿ ಕೊಡ್ಬೇಕು ಅಂಡ್ ಯಾವುದೇ ಸಪೋರ್ಟ್ ಇಲ್ದಂಗೆ ಅಂತ ಒಂದು ಥಾಟ್ ಬಂದಿದೆಯಲ್ಲ, ಅದಕ್ಕೆ ಒಂದು ಬಿಗ್ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಆಲ್ಸೋ ಆಗ್ಲಿಂದ ನಾನು ಗೆಟ್ ಟುಗೆದರ್ ಪಾರ್ಟಿ ಅಂತ ಇದ್ದೀನಿ. ಬಟ್ ಯಾವ ವಿಷಯಕ್ಕೆ ಗೆಟ್ ಟುಗೆದರ್ ಇಟ್ಕೊಂಡಿದ್ರು ಅಂತ ಹೇಳಲೇ ಇಲ್ಲ. ನಾನು ಆಗ್ಲೇ ಹೇಳ್ದಾಗೆ ನಮ್ಮ ಅಶ್ವಥ್ ನಾರಾಯಣ್ ಸರ್ಗೆ ರೀಸೆಂಟ್ ಆಗಿ 83 years ಕಂಪ್ಲೀಟ್ ಆಯ್ತು. ಇದ್ರ ಜೊತೆಗೆ ಅವರ 56ನೇ ವರ್ಷದ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸೊ ಎರಡು ಖುಷಿ ವಿಷಯಗಳನ್ನ ನಮ್ ಜೊತೆ ಹಂಚ್ಕೊಳ್ಬೇಕು, ನಮ್ ಜೊತೆ ಸಂಭ್ರಮಿಸಬೇಕು ಅನ್ನೋದೇ ಅವ್ರ ಉದ್ದೇಶ. ಸೊ ಈ ಒಂದು ಕಾರಣಕ್ಕೆ ಈ ಒಂದು ಗೆಟ್ ಟುಗೆದರ್ ಪಾರ್ಟಿನ ಅವ್ರ ಮನೆಯಲ್ಲಿ ಆರ್ಗನೈಸ್ ಮಾಡಿದ್ರು. ಸೊ ನಾವೆಲ್ಲರೂ ಟೆರೆಸ್ ಮೇಲೆ ಯೋಗ ಮಾಡಿ ಬಂದ್ಮೇಲೆ ನಮ್ಮ ಯೋಗ ಕ್ಲಾಸ್ ಅಲ್ಲಿ ಎಲ್ರಿಗೂ ಫೇವ್ರೇಟ್ ಆದಂತ ತಾಂಬೋಲಾ ಆರ್ ಹೌಸಿ ಅನ್ನೋ ಗೇಮ್ ನ ನಮ್ಮ ಯೋಗ ಕ್ಲಾಸ್ ನ ರಾಜಶೇಖರ್ ಗುರುಗಳು ಇದನ್ನ ಆರ್ಗನೈಸ್ ಮಾಡಿದ್ರು. ಅಂಡ್ ಈ ಗೇಮ್ ನ ಎಲ್ಲಾ ವಿನ್ನರ್ಸ್ ಗೂ ಕ್ಯಾಶ್ ಪ್ರೈಸ್ ಕೂಡ ನಮ್ಮ ರಾಜಶೇಖರ್ ಗುರುಗಳೇ ಸ್ಪಾನ್ಸರ್ ಮಾಡಿದ್ರು. ಎಷ್ಟು ಸಲ ಈ ತಾಂಬೋಲಾ ಗೇಮ್ ಆಡಿದ್ರು ಕೂಡ ನಾನಂತೂ ಒಂದು ಸಲನೂ ವಿನ್ ಆಗಿರ್ಲಿಲ್ಲ. ಅಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಕೂಡ ಫುಲ್ ಹೌಸ್ ವಿನ್ನರ್ ಆಗಿದ್ದೆ. ಸೊ ತುಂಬಾನೇ ಖುಷಿ ಆಯ್ತು. ಹೇಗೆಲ್ಲ ಆಯ್ತು ಈ ಒಂದು ಖುಷಿ ಮೂಮೆಂಟ್ಸ್ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. Next number single digit 7. ಈ ಒಂದು ಹೌಸಿ ಗೇಮ್ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಫಾಲೋಡ್ ಬೈ ನಮ್ಮೆಲ್ಲರದು ಡ್ಯಾನ್ಸ್. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಈ ಒಂದು ಡ್ಯಾನ್ಸ್ ನಾವೆಲ್ಲರೂ ಪ್ರಾಕ್ಟೀಸ್ ಮಾಡಿದ್ದು ಯೋಗ ಡೇಗೆ ಅಂತ. ಬಟ್ ಅಷ್ಟರಲ್ಲೇ ಇನ್ ಬಿಟ್ವೀನ್ ನಮ್ಮ ಅಶ್ವಥ್ ನಾರಾಯಣ್ ಸರ್ ಅವರು ಈ ಒಂದು ಗೆಟ್ ಟುಗೆದರ್ ಪಾರ್ಟಿನ ಆರ್ಗನೈಸ್ ಮಾಡಿದ ಕಾರಣ ಎಲ್ರಿಗೂ ಒಂದು ಎಂಟರ್ಟೈನ್ಮೆಂಟ್ ಇರ್ಲಿ, ಆಲ್ಸೋ ನಮಗೂ ಕೂಡ ಒಂದು ಪ್ರಾಕ್ಟೀಸ್ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಇಲ್ಲಿ ಇನ್ನೊಂದ್ಸಲ ನಾವೆಲ್ಲರೂ ಯೋಗ ಡೇಗೆ ಮಾಡ್ಬೇಕಾದಂತ ಡ್ಯಾನ್ಸ್ ನ ಇಲ್ಲಿ ಮಾಡ್ತಾ ಇದ್ವಿ. ಆಲ್ಸೋ ಈಗ ನಾವು ಮಾಡ್ತಿರೋ ಡ್ಯಾನ್ಸ್ ಅಲ್ಲಿ ಏನ್ ಸ್ಪೆಷಾಲಿಟಿ ಅಂತ ಹೇಳೋದಾದ್ರೆ, ನಾನು ಆಗ್ಲೇ ಹೇಳ್ದಾಗೆ ಈ ಒಂದು ಡ್ಯಾನ್ಸ್ ನ ನಾವು ಯೋಗ ಡೇಗೆ ಅಂತ ಪ್ರಾಕ್ಟೀಸ್ ಮಾಡಿದ್ದು. ಸೊ ಯೋಗ ಡೇಗೆ ಪರ್ಫಾರ್ಮ್ ಮಾಡೋ ಡ್ಯಾನ್ಸ್ ಯೋಗ ಫಾರ್ಮ್ ಅಲ್ಲೇ ಇರಬೇಕು ಅನ್ನೋದು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು. ಹಾಗಾಗಿ ನಾವು ಪ್ರತಿ ದಿನ ಮಾಡಂತ ಯೋಗನೇ ನಾವು ಒಂದು ಡ್ಯಾನ್ಸ್ ಫಾರ್ಮ್ ಆಗಿ ಮಾಡಿದ್ವಿ. ನಿಮ್ಗೆ ನೋಡೋದಕ್ಕೆ ಈ ಸ್ಟೆಪ್ಸ್ ಎಲ್ಲ ತುಂಬಾ ಈಸಿ ಅಂತ ಅನ್ಸ್ಬೋದು. ಬಟ್ ನಿಜ ಹೇಳ್ಬೇಕಂದ್ರೆ ಇದನ್ನೆಲ್ಲ ಕೊರಿಯೋಗ್ರಫಿ ಮಾಡುವಾಗ ತುಂಬಾನೇ ಚಾಲೆಂಜಿಂಗ್ ಅಂತ ಅನ್ಸ್ತಾ ಇತ್ತು. ಬಿಕಾಸ್ ನಾವ್ ಇಲ್ಲಿ ಏನೇ ಒಂದು ಸ್ಟೆಪ್ ಮಾಡಿದ್ರು ಕೂಡ ಎಲ್ಲ ಆರ್ಡರ್ ವೈಸ್ ಅಲ್ಲೇ ಇರ್ಬೇಕಾಗಿತ್ತು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಫಸ್ಟ್ ನೆಕ್ ಎಕ್ಸರ್ಸೈಸ್ ಮಾಡಬೇಕು, ಆಮೇಲೆ ಹ್ಯಾಂಡ್ ಮೂವ್ಮೆಂಟ್, ಚೆಸ್ಟ್ ಎಕ್ಸರ್ಸೈಸ್, ಆಮೇಲೆ ಲಾಸ್ಟ್ ಅಲ್ಲಿ ಸೂರ್ಯ ನಮಸ್ಕಾರ. ಜೊತೆಗೆ ಇದು ಕಂಪ್ಲೀಟ್ ಯೋಗ ಮಾಡ್ತಾ ಇದೀವಿ ಅಂತಾನು ಗೊತ್ತಾಗ್ದಂಗೆ ಎಂಟರ್ಟೈನ್ಮೆಂಟ್ ಕೂಡ ಇರಬೇಕು. ಹಾಗಾಗಿ ಡ್ಯಾನ್ಸ್ ಸ್ಟೆಪ್ಸ್ ಗಳನ್ನು ಇನ್ಕ್ಲೂಡ್ ಮಾಡಿ ಅಂತೆಲ್ಲ ಹೇಳಿದ್ರು. ಸೊ ಇದನ್ನೆಲ್ಲ ಒಟ್ಟಾರೆ ತಲೆಯಲ್ಲಿ ಇಟ್ಕೊಂಡು ಮಾಡೋವಾಗ ತುಂಬಾ ಒಂಥರ ಚಾಲೆಂಜಿಂಗ್ ಅಂತ ಅನಿಸ್ತಾ ಇತ್ತು. ಸೊ ಹೀಗೆ ನಾವು ಮಾಡೋ ಎಲ್ಲಾ ಯೋಗ ಫಾರ್ಮ್ ಕೂಡ ಆರ್ಡರ್ ವೈಸೇ ಇರಬೇಕಾಗಿತ್ತು. ಸೊ ಆಸ್ ಯೂಶುವಲ್ ಪ್ರತಿದಿನ ನಾವೆಲ್ಲರೂ 6 o'clockಗೆ ಮೀಟ್ ಮಾಡಿ ಎಲ್ಲರೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಸೊ ತುಂಬಾನೇ ಚೆನ್ನಾಗಿತ್ತು. ಸೊ ಆಲ್ಮೋಸ್ಟ್ ಒಂದು 2.5 months ಇಂದ ಈ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ನಾವು ಮಾಡ್ತಾ ಇದ್ವಿ. ಸೊ ನೀವೆಲ್ಲರೂ ವಿಡಿಯೋ ಬಿಗಿನಿಂಗ್ ಅಲ್ಲಿ ನೋಡಿರ್ತೀರಾ ಎಷ್ಟು ಸಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಅಂತ. ಸೊ ತುಂಬಾ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸ್. ಹೇಳ್ಬೇಕಂದ್ರೆ ತುಂಬಾ ಮಜಾ ಮಾಡಿದೀವಿ. ಆಲ್ಸೋ ಈ ಡ್ಯಾನ್ಸ್ ಚೆನ್ನಾಗಿ ಬರಲೇಬೇಕು ಅನ್ನೋ ಕಾರಣಕ್ಕೆ ಈ ಡ್ಯಾನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ನಾವು ಎಲ್ಲರೂ ಕೂಡ ಪ್ರತಿಯೊಬ್ಬರು ಅವ್ರವ್ರದೇ ಆದಂತ
ಇನ್ಪುಟ್ಸ್ ನ ಆಡ್ ಮಾಡ್ತಾನೆ ಹೋಗ್ತಾ ಇದ್ರು. ಫೈನಲಿ ಡಾನ್ಸ್ ಕೂಡ ತುಂಬಾನೇ ಚೆನ್ನಾಗಿ ಬಂತು. ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಒಂದು ಡ್ಯಾನ್ಸ್ ನ ಫುಲ್ ಕಾಸ್ಟ್ಯೂಮ್ ಅಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ಸೊ ಇವತ್ತಿನ ವಿಡಿಯೋ ಆದ್ಮೇಲೆ ನಾಳಿನ ವಿಡಿಯೋದಲ್ಲಿ ನಮ್ಮ ಯೋಗ ಕ್ಲಾಸ್ ಇಂದ ಇಂಟರ್ನ್ಯಾಷನಲ್ ಯೋಗ ಡೇ ನಾವೆಲ್ಲ ಸೆಲೆಬ್ರೇಟ್ ಮಾಡಿದಂತ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಆ ವಿಡಿಯೋದಲ್ಲಿ ಈ ಒಂದು ಫುಲ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನ ನೀವು ನೋಡಬಹುದು. ಸೊ ನಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮುಗಿದ್ಮೇಲೆ ಈ ಒಂದು ಗೆಟ್ ಟುಗೆದರ್ ಪಾರ್ಟಿಯ ಮೇನ್ ಹೈಲೈಟ್ ಬಂದು ನಮ್ಮ ಅಶ್ವಥ್ ನಾರಾಯಣ್ ಸರ್ ಹಾಗೂ ಅವರ ಧರ್ಮಪತ್ನಿ ಪದ್ಮಾ ಮೇಡಮ್ ರವರ ದಿನ ಆಗಿತ್ತು. ನಾನು ಆಗ್ಲೇ ಹೇಳಿದಾಗೆ ನಮ್ಮ ಅಶ್ವಥ್ ನಾರಾಯಣ್ ಸರ್ ಅವರ 83 ಇಯರ್ಸ್ ಬರ್ಡೇ ಸೆಲೆಬ್ರೇಷನ್ ಪ್ಲಸ್ ಅವರ 56 ಇಯರ್ಸ್ ಆಫ್ ವೆಡ್ಡಿಂಗ್ ಆನಿವರ್ಸರಿಯ ಕ್ಯೂಟ್ ಸೆಲೆಬ್ರೇಷನ್ ಇಲ್ಲಿ ನಡೀತಾ ಇತ್ತು. ಇವರಿಬ್ರಿಗೂ ಅವರ 56ನೇ ಮದುವೆ ವಾರ್ಷಿಕೋತ್ಸವದ ಪ್ರಯುಕ್ತ ನಮ್ಮ ಯುಗ ಕಡೆಯಿಂದ ಒಂದು ಸಣ್ಣ ಸನ್ಮಾನನ ಇಟ್ಕೊಂಡಿದ್ವಿ. ಸೊ ಹೇಗಿತ್ತು ಆ ಒಂದು ಕ್ಯೂಟ್ ಮೂಮೆಂಟ್ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ನೋಡ್ತಾ ಇದ್ದೀರಲ್ಲ, ಅವರಿಬ್ಬರ ಒಂದು ವೆಡ್ಡಿಂಗ್ ಆನಿವರ್ಸರಿಯ ಪ್ರಯುಕ್ತ ಒಂದು ಕ್ಯೂಟ್ ಸೆಲೆಬ್ರೇಷನ್ ಮಾಡಿದ್ವಿ. ಈ ಒಂದು ಪುಟ್ಟ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ನಮ್ಮ ಅಶ್ವಥ್ ನಾರಾಯಣ್ ಸರ್ ಅವರು ಸ್ವಲ್ಪ ಇಮೋಷನಲ್ ಆಗಿಬಿಟ್ರು. ಆಲ್ಸೋ ಅವರ ಪ್ರೀತಿ ಮಾತುಗಳನ್ನ ನಮ್ಮ ಜೊತೆಲ್ಲ ಹಂಚ್ಕೊಂಡ್ರು. ಏನಂತ ಹೇಳಿದಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ನೀವೇನು ನೋಡಿದ್ರೆ ಅಕಾಮಿಡೇಷನು ಬಂದವ್ರನ್ನ ನಾವು ಇದೇ ಮನೆಗಳವರು ಎಲ್ಲರೂ ಬಂದಿದ್ರೆ ತುಂಬಾ ಸಂತೋಷ ಆಗೋದು. ಮಕ್ಕಳು ಮರಿ ಎಲ್ಲ ಬಂದು ತುಂಬ ಚೆನ್ನಾಗಿ ನೃತ್ಯ ಮಾಡಿದ್ರು. ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಚಿಕ್ಕ ಜಾಗದಲ್ಲೇ ಅವರು ಏನೂ ಒಂಚೂರು ಬೇಸರ ಮಾಡ್ಕೊಳ್ಳಿಲ್ಲ. ನಮಗೊಂದು ದೊಡ್ಡ ಆಡಿಟೋರಿಯಮ್ಮೇ ಬೇಕು, ಅದೇ ಬೇಕು ಅನ್ನೋ ಥರ ಏನೂ ತಿಳಿದೆ ಪಾಪ ದಿನ ಒಂದು 3-4 ದಿನ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಮಾಡಿ ಅವ್ರಿಗೆ ಬಂದು ಇಲ್ಲಿ ನಮಗೆ ಒಂದು ಮನೋರಂಜನೆ ಕೊಟ್ಟಿರೋದ್ರಿಂದ ಅವ್ರುಗಳಿಗೆಲ್ಲನೂ ನಿಜವಾಗ್ಲೂ ನಾನು ದೊಡ್ಡವರು ಅಂದ್ಬಿಟ್ಟು ಅವ್ರಿಗೆ ಆಶೀರ್ವಾದನೆ ಮಾಡ್ತಾ ಇದ್ದೀನಿ. ಅವರವ್ರ ಇಷ್ಟಗಾಮಿ ಅಂತ ಸಿದ್ಧಿರಸ್ತು ಅಂತ ಅವ್ರವ್ರ ಮನಸ್ಸಿನಲ್ಲಿ ಏನೇನಿದ್ರು ಅಂದ್ಕೊಳ್ಳಿ, ಅದೆಲ್ಲ ನೆರವೇರಲಿ. ಹಾಗೆ ನೀವುಗಳು ಅಷ್ಟೇ ನಿಮ್ಮ ಕುಟುಂಬಕ್ಕೆ ಎಲ್ರಿಗೂ ನನ್ನೊಂದು ಆಶೀರ್ವಾದ ಥರ ತಗೊಳ್ಳಿ. ನಿಮ್ಮ ಮನಸ್ಸಿನಲ್ಲೂ ನಿಮ್ಮ ಕುಟುಂಬದಲ್ಲೂ ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ಕಾರ್ಯಗಳೆಲ್ಲ ನಿಮ್ಮ ಮನೆಗಳಲ್ಲಿ ನಡೀಲಿ, ಎಲ್ಲ ಆಗಿ ನಿಮ್ಮ ಕುಲದೇವತೆಗಳು ನಿಮ್ಮ ಮನೆ ದೇವರುಗಳು ನಿಮಗೆಲ್ಲ ಪೂರ್ಣ ಆಶೀರ್ವಾದ ಮಾಡಲಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಮತ್ತು ಸತ್ಯನಾರಾಯಣ ಅವರು, ರಾಘವೇಂದ್ರ ಎಲ್ಲರೂ ನಡಿಲಿರಿಯನು, ಸುಬ್ರಹ್ಮಣ್ಯನು ಎಲ್ಲ ವಿಪರೀತ ಸಂತೋಷ ಆಗಿದೆ. ನನಗೆ ತುಂಬ ಸಂತೋಷ ಆಗಿದೆ. ಎಲ್ಲರೂ ನಿಧಾನವಾಗಿ ಟಿಫನ್ ಎಲ್ಲ ತಗೊಂಡು ಹೋದ್ಮೇಲೆ ತನಕ ನನಗೆ ಸಂತೋಷ ಕಮ್ಮಿ ಇರುತ್ತೆ. ಅವೆಲ್ಲ ತೃಪ್ತಿಯಾಗಿ ನೀವು ತಗೊಂಡು ಹೋದ್ಮೇಲೆ ಏನು ಅಂದರೆ ಸದಾ ಸಂತೋಷವಾಗಿರೋದೇ ಒಂದು ಗುಟ್ಟು. ನಾಟ್ ವರಿಡ್ ಅಬೌಟ್ ಎನಿಥಿಂಗ್. ಒಂದೊಂದು ಸತಿ ನಮ್ಮ ಮನೆಯವರು ಹೇಳಿರ್ತಾರೆ, ಒಂದೊಂದು ಸತಿ ಅನ್ಸತ್ರೆ ಏನು ನೀವು ಮನುಷ್ಯರ ಹೌದೋ ಅಲ್ಲೋ ಅಂತ ಕೇಳ್ತಾರೆ. ಯಾಕೆ ಅಂದರೆ ಯಾವುದು ಸೀರಿಯಸ್ ಆಗಿ ತಗೊಳ್ಳೋಲ್ಲ ಅನ್ನೋ ಥರ ಯಾವುದನ್ನು ಅಂತ ಏನೋ ಇವತ್ತು ಸ್ವಲ್ಪ ನೀವೆಲ್ಲ ಬಂದಿದ್ದೀವಿ ಒಂಚೂರು ಅಷ್ಟೇ ಹೊರತು ಇಲ್ಲದಿದ್ರೆ ನಾನು ಯಾವುದನ್ನು ಅಷ್ಟಾಗಿ ಸೀರಿಯಸ್ ಆಗಿ ಏನು ತಗೊಳ್ಳಲ್ಲ. ಎಲ್ಲನೂ ಸಂತೋಷವಾಗಿ ತಗೊಂಡು ಎಲ್ಲನೂ ಐ ಲೈಕ್ ಎವ್ರಿಬಡಿ, ಐ ಲವ್ ಎವ್ರಿಬಡಿ. ಅದರಿಂದ ಅದಷ್ಟೇ, ಇನ್ನೇನಿಲ್ಲ. ನಾವು ಸಂತೋಷವಾಗಿರಬೇಕು. ಇರೋ ತನಕ ಚೆನ್ನಾಗಿ ಸಂತೋಷವಾಗಿ ಇರಿ. ನಾನು ಮಧ್ಯ ನನಗೊಂದು 5 ನಿಮಿಷ ಟೈಮ್ ಕೊಟ್ಟಾಗ ಮಾತಾಡುವಾಗ ನಾನು ಸುಮಾರಾಗಿ ಆರೋಗ್ಯ 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 ಚೆನ್ನಾಗಿ ತಿಂಡಿ ಮಾಡಿ ಅಂತಲೇ ಹೇಳ್ತಾನೆ ಇರ್ತೀನಿ. ಆರೋಗ್ಯ ಹೇಳೋದು ಯಾಕಪ್ಪ ಅಂದರೆ ನೀವುಗಳೆಲ್ಲ ಕುಟುಂಬದವ್ರು ಖುಷಿಯಾಗಿ ಸಂತೋಷವಾಗಿ ಇರಬೇಕು. ಏನೇ ತೊಂದರೆಗಳು ಬರೋದು ಎಲ್ರಿಗೂ ಬರುತ್ತೆ, ನನಗೂ ಬರುತ್ತೆ. ಬಂದಿದ್ದೆಲ್ಲ ಈ ಕಡೆ ಆಸೆಗಳೇ ಒಳ್ಳೇದೆಲ್ಲ ತೊಗೊಂಡು ಸಂತೋಷ ಆಗಿರಬೇಕು. ಸೊ ಕೇಳಿಸ್ಕೊಂಡ್ರಲ್ಲ ನಮ್ಮ ಅಶ್ವಥ್ ನಾರಾಯಣ್ ಸರ್ ಅವರು ಎಂತ ಒಳ್ಳೆ ಮಾತುಗಳನ್ನ ಹೇಳಿದ್ರು ಅಂತ. ಲೈಫ್ ಅಂದಮೇಲೆ ಎಲ್ರಿಗೂ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ, ಬಟ್ ಆ ಪ್ರಾಬ್ಲಮ್ಸ್ ನಾವು ಹೇಗೆ ತಗೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್. ಸದಾ ಒಳ್ಳೆ ಆಲೋಚನೆಗಳನ್ನೇ ಮಾಡಬೇಕು, ಒಳ್ಳೆ ವಿಷಯಗಳನ್ನ ಮೈಗೂಡಿಸ್ಕೋಬೇಕು, ಒಳ್ಳೆ ಆಹಾರನ ತಿನ್ಬೇಕು ಅಂಡ್ ಯಾವಾಗ್ಲೂ ಎಕ್ಸರ್ಸೈಸ್ ಮಾಡ್ತಾ ಹೆಲ್ದಿ ಆಗಿರ್ಬೇಕು. ಅಂಡ್ ಈ ಎಲ್ಲಾ ವಿಷಯಗಳನ್ನು ಪ್ರತಿದಿನ ಬೆಳಗ್ಗೆ ಯೋಗ ಕ್ಲಾಸ್ ಅಲ್ಲಿ ನಮ್ಮ ಅಶ್ವಥ್ ನಾರಾಯಣ್ ಸರ್ ಅವರು ನಮ್ಗೆಲ್ಲ ಹೇಳ್ತಾನೆ ಇರ್ತಾರೆ. ಸೊ ಈಗಲೂ ಕೂಡ ಆ ವಿಷಯಗಳನ್ನೇ ನಮ್ಗೆಲ್ಲ ಹೇಳ್ತಾ ಇದ್ರು. ಸೊ ಹೀಗೆ ನಾವೆಲ್ಲರೂ ಹೆಲ್ದಿ ಹ್ಯಾಬಿಟ್ಸ್ ನ ಇಟ್ಕೊಂಡ್ರೆ ತುಂಬಾ
ತುಂಬಾ ವರ್ಷಗಳ ಕಾಲ ಆರೋಗ್ಯವಾಗಿ ಇರ್ತೀವಿ ಅನ್ನೋದು ಅವರ ಒಂದು ಹೆಲ್ದಿ ಟಿಪ್ಸ್. ಆಲ್ಸೋ ಇಲ್ಲಿ ಕಾಂತಮಣಿ ಮೇಡಮ್ ಅವರು ಅಶ್ವಥ್ ನಾರಾಯಣ್ ಸರ್ ಬಗ್ಗೆ ಅವರ ಅನಿಸಿಕೆಗಳನ್ನ ಹೇಳ್ಕೊಳ್ತಾ ಇದ್ರು. ಏನಂತ ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾಕೆಂದ್ರೆ ಅವರು ಒಂದು ವೈಬ್ರೇಷನ್ ಇರೋದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಲ್ವಾ, ಇಲ್ಲಂದ್ರೆ ಸಾಧ್ಯ ಇಲ್ಲ ಈ ಥರ ಎಲ್ಲ ಬರೋದಕ್ಕೆ. ಅವರಲ್ಲಿ ಇರೋವಂಥದ್ದು ವಿದ್ವತ್ತಾಗಲಿ ಇದಾಗಲಿ ನಮಗೆ ಸುಮಾರು ಗೊತ್ತಿದೆ, ಆದರೆ ಒಂಚೂರು ಯಾರಿಗೂ ತೋರಿಸ್ಕೊಡ್ತೀವಿ. ನಿಮಗೆ ಯಾರಾದರೂ ಹೇಳಬೇಕು ಅಂದರೆ ಅವರು ದೇವಸ್ಥಾನ ನೋಡಿದ್ರೆ ಸಾಕು, ಯಾಕೆ ಇರುತ್ತೆ ಹೇಳಿ ಆ ಶಕ್ತಿ ಮಾಡೋದಕ್ಕಲ್ವಾ, ಸಾಧ್ಯವೇ ಇಲ್ಲ ಅಲ್ವಾ, ಆ ಥರ ಒಂದು ದೇವಸ್ಥಾನ ಮಾಡ್ತಾರೆ. ನನಗೆ ಅದೇ ಅನಿಸುತ್ತೆ, ಇಲ್ಲಿ ಯಾವುದೋ ಇಲ್ಲಿ ನಮಗೆ ನಾವು ತುಂಬ ಕೃತಾರ್ಥರು, ನಮ್ಗೆ ನೀವು ಸಿಕ್ಕಿರೋದು ನಮ್ಮ ಪುಣ್ಯ ನಿಜವಾಗ್ಲಿ ಅಲ್ವಾ. ನಿಮಗೆ ಇನ್ನು 100 ಕಾಲ ಚೆನ್ನಾಗಿದೆ ಹೇಳ್ಬಿಟ್ಟು ಏನಂದರೆ ನಮಗೆ ಈ ಥರದ ಒಂದು ರೀತಿ ನಾವೆಲ್ಲ ಸೇರಿ ನೆಕ್ಸ್ಟ್ ಈ ಥರದವ್ರಿಗೆ ದಂಪತಿಗಳು ಏನಾದ್ರು ಕಾರ್ಯಕ್ರಮ ಯೋಗ ಇಲ್ಲ ನಾವೆಲ್ಲ ಸೇರಿ ಮಾಡೋಣ ನೆಕ್ಸ್ಟ್. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಎಲ್ಲರೂ ಹೇಳೋದು ಅವರು ಬರ್ತಿದ್ದಾರೆ, ಅವ್ರ ಮಕ್ಕಳು ಮೊಮ್ಮಕ್ಕಳು ದಿ ಬೆಸ್ಟ್ ನಾರ್ವೇದಲ್ಲಿದ್ದಾರೆ, ಅವೆಲ್ಲ ಹೇಳಿಲ್ಲ ಅವರು ಎಂಥ ಮಕ್ಕಳು ಎಂಥ ಮೊಮ್ಮಕ್ಕಳು ಅವ್ರು ಯೋಗ ಬಂದಿದ್ದು ನೀವು ಡಾಕ್ಟರ್ ಇದೆ ಅನ್ಸುತ್ತೆ ನೋಡಿದ್ರಲ್ಲ ಕರ್ಕೊಂಡ್ಬಂದಿದ್ರು. ಈ ವೆಕೇಶನ್ಗೆ ಬಂದಾಗ ಅವ್ರು ಎಡಿಟ್ ಬಂದರು ಅಲ್ಲಿ, ಆಮೇಲೆ ಯೋಗ ಮಾಡಿದ್ರು. ಅಂದರೆ ಅವ್ರು ಹೇಳ್ಕೊಳಕ್ಕೆ ಎಷ್ಟಿದೆ ಅಂದರೆ ನೆಕ್ಸ್ಟ್ ಅವ್ರ ಮಗ ಬಂದಾಗ ನಮಗೆಲ್ಲ ಶೇರ್ ಮಾಡಿದ್ರೆ ನಮ್ಗೆ ಇನ್ನೂ ತುಂಬ ಒಳ್ಳೆ. ಯಾಕೆಂದರೆ ಅಲ್ಲಿ ನಾರ್ವೆ ಅಂತ ಒಂದು ಯುರೋಪಲ್ಲಿ ಒಂದು ದೇಶದಲ್ಲಿ ಅಲ್ಲಿ ಇದ್ದು ಆ ಸೆಕ್ರೆಟರಿ ಕೂಡ ನಾನು ಮಾತಾಡಿದೆ, ನಮ್ಮ ಸಂಸ್ಕಾರ ಒಂಚೂರು ಬಿಟ್ಟಿಲ್ಲ. ಅವ್ರು ಹೇಳಿದ್ರೆ ಸಾಮಾನ್ಯ ಬಿಟ್ಬಿಡ್ತಾರಲ್ಲ ಹೋದ್ಮೇಲಿಲ್ಲ, ಅಲ್ಲಿರೋ ಥರ ಏನೋ ಅಲ್ಟ್ರಾ ಮಾಡರ್ನ್ ಆಗಿರತ್ತಲ್ಲ ಅದು ನೋಡಿ ಅವ್ರು ಏನು ಬಿಟ್ಟಿಲ್ಲ, ಎಲ್ಲ ಮಾಡ್ತಾರೆ, ಮಕ್ಕಳಿಗೂ ಎಲ್ಲ ಕಳಿಸಿರಬೇಕು. ಸೊ ಕಾಂತಮಣಿ ಮೇಡಮ್ ಅವರ ಮಾತುಗಳೆಲ್ಲ ಮುಗಿದ ಮೇಲೆ ಇಲ್ಲಿ ನಾವೆಲ್ಲರೂ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು, ತುಂಬಾನೇ ಟೇಸ್ಟಿ ಆಗಿತ್ತು. ಅಂಡ್ ನಾವು ಕೂಡ 6 o'clockಗೆ ಯೋಗ ಎಲ್ಲ ಮಾಡಿ ಕೆಳಗಡೆ ಬಂದು ಡ್ಯಾನ್ಸ್ ಎಲ್ಲ ಮಾಡಿ ಅದು ಇದು ಆಕ್ಟಿವಿಟೀಸ್ ಅಂತೆಲ್ಲ ಮಾಡೋಷ್ಟೊತ್ತಿಗೆ ಹೊಟ್ಟೆ ಸ್ವಲ್ಪ ಲೈಟಾಗಿ ಹಸ್ತಿತ್ತು. ಹಾಗಾಗಿ ಇಲ್ಲಿ ಬಂದು ಎಲ್ಲರೂ ಕೂಡ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಅಂಡ್ ನಾವು ಬ್ರೇಕ್ಫಾಸ್ಟ್ ಮಾಡ್ತಾನೆ ನಮ್ಮ ರಾಜಶೇಖರ್ ಗುರುಗಳು ನಮ್ಮೆಲ್ರಿಗೂ ಒಂದು ಕ್ವಿಜ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ರು. ಅನ್ಫಾರ್ಚುನೇಟ್ಲಿ ಆ ಒಂದು ಮೊಮೆಂಟ್ ನ ನಂಗೆ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇದ್ರ ಜೊತೆಗೆ ನಮ್ಮ ಯೋಗ ಕ್ಲಾಸ್ ನ ಸ್ವೀಟ್ 16 ಯಂಗ್ ಜನರೇಷನ್ ಹುಡುಗ ಹುಡುಗಿಯರು ಆನ್ ಸ್ಪಾಟ್ ಒಂದು ಡಿಸಿಷನ್ ನ ತಗೊಂಡ್ರು. ಅದೇನ್ ಗೊತ್ತಾ, ಯೋಗ ಡೇಗೆ ನಾವು ಕೂಡ ಒಂದು ಪರ್ಫಾರ್ಮೆನ್ಸ್ ಕೊಡ್ತೀವಿ ಅನ್ನೋದು. ಅವರ ಈ ಡಿಸಿಷನ್ ಕೇಳಿ ನಾವಂತೂ ಫುಲ್ ಎಕ್ಸೈಟ್ಮೆಂಟ್ ಆಗ್ಬಿಟ್ವಿ. ಅಂಡ್ ನಿಜ ಹೇಳ್ಬೇಕಂದ್ರೆ ಆನ್ ಸ್ಪಾಟ್ ಅವರು ರಿಹರ್ಸಲ್ ಕೂಡ ಮಾಡಿದ್ರು, ಬಟ್ ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಅವ್ರುಗಳು ಡ್ಯಾನ್ಸ್ ಮಾಡೋವಾಗ ಅವ್ರಗಳ ಜೊತೆ ನಾವು ಕೂಡ ಡ್ಯಾನ್ಸ್ ಮಾಡಿ ಚೆನ್ನಾಗಿ ಮಜಾ ಮಾಡ್ಕೊಂಡು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಆ್ಯಂಡ್ ಫೈನಲಿ ಈಗ ನಮ್ಮ ಯೋಗ ಕ್ಲಾಸ್ನ ಹಿರಿಯರಾದ ಸಿಂಹ ಸರ್ ಅವರು ಈ ಕಾರ್ಯಕ್ರಮದ ಬಗ್ಗೆ ಅವ್ರಿಗೆ ಏನು ಅನ್ನಿಸ್ತು ಅನ್ನೋದನ್ನ ಸಣ್ಣದಾಗಿ ಔಟ್ ಆಫ್ ಥ್ಯಾಂಕ್ಸ್ನ ಕೊಡ್ತಾ ಇದ್ರು. ಸೊ ಏನಂತ ಹೇಳಿದ್ದಾರೆ ಅಂತ ಕೇಳಿಸ್ಕೊಂಬರೋಣ ಬನ್ನಿ. ನನಗೆ ಬಹಳ ಖುಷಿ ಆಗುತ್ತೆ. ಅಶ್ವಥ್ ನಾರಾಯಣ ಅವರಿಗೆ ಯಾವ ರೀತಿ ಇದಕ್ಕೆ ನಾವು ಧನ್ಯವಾದಗಳನ್ನ ಕೃತಜ್ಞತೆ ಅರ್ಪಿಸಬೇಕು ಅಂತ ಅಂದ್ಬಿಟ್ಟು ಅಂತ ಸಾಧಾರಣವಾಗಿ ನಮಗೆ ಮಾತಿಂದ ಗೊತ್ತಾಗ್ತಾ ಇಲ್ಲ. ಬೆಳಿಗ್ಗೆ ಯೋಗ ಕ್ಲಾಸಿನ ಸುಮಾರು 1.25 ಗಂಟೆಗಳ ಕಾಲ ವ್ಯಾಯಾಮ, ಅದು ಎಳೆಯ ಸೂರ್ಯನ ಬಿಸಿಲಿನಲ್ಲಿ ಬಹಳ ಅದ್ಭುತವಾಗಿತ್ತು. ಎಲ್ಲರೂ ಯೋಗ ಕ್ಲಾಸನ್ನ ಮಾಡೋದು ಸಿಂಕ್ರನೈಸ್ ಆಗಿ ಮಾಡೋದು ನೋಡೋದ್ರೆ ಒಂದು ಅದ್ಭುತವಾದ ಒಂದು ಅನುಭವ ಆಗುತ್ತೆ, ನೋಡೋಕ್ಕೆ ಬಹಳ ಚೆನ್ನಾಗಿರುತ್ತೆ. ಅದು ಅಲ್ಲಿಂದ ಪ್ರಾರಂಭ ಆಗಿತ್ತು. ಆಮೇಲೆ ಅದಾದ ನಂತರ ನಾವು ಇದೆಲ್ಲ ಸೇರಿಕೊಂಡು ರಾಜಶೇಖರ್ ಗುರೂಜಿ ಅವರು ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಬಹಳ ಎತ್ತಿದ ಕೈ. ನಾವು ಈಗಾಗಲೇ ಸುಮಾರು 1.5 ವರ್ಷಗಳಿಂದ ನಾನು 8-10 ಸಲ ಅವರು ರಸಪ್ರಶ್ನೆ ಕಾರ್ಯಕ್ರಮಗಳನ್ನ ಮಾಡೋದನ್ನ ನಾನು ನೋಡಿದ್ದೀನಿ, ಅಂದರೆ ಕೆಲವರಲ್ಲಿ ಪಾಲ್ಗೊಂಡಿದ್ದೀನಿ. ಬಹಳ ಅದ್ಭುತವಾಗಿ ಮಾಡ್ತಾರೆ. ಇವತ್ತು ಕೂಡ ನೋಡಿ ಒಂದು ವಿಶೇಷವಾದ ಒಂದು ಕ್ವಿಜ್ ಕಾರ್ಯಕ್ರಮ ಅವ್ರು ಮಾಡಿರೋದು ಏನು ಅಂತಂದ್ಬಿಟ್ಟು ಅಂತಂದ್ರೆ, ಬೆಂಗಳೂರು ನಗರದ ಹಲವಾರು ಪ್ರದೇಶಗಳಲ್ಲಿ ಆಯಾ ಹೆಸರುಗಳು ಹಾಗೆ ಹೊಂದಿಕೊಳ್ಳುವಂಥದ್ದು, ಅದನ್ನ ಪ್ರಶ್ನೆ ರೂಪಕವಾಗಿ ಇನ್ನೊಂದು ಬೇರೆ ರೀತಿ ಕೇಳಿದ್ದಾರೆ ಗೊತ್ತಲ್ಲ. ಅದು ನಮ್ಮ ಮನಸ್ಸಲ್ಲಿ ಮೂಡಬೇಕು, ಇವ್ರೇನು ಕೇಳ್ತಾ ಇದ್ದಾರೆ ಅದಕ್ಕೆ ಹೊಂದ್ಕೊಳ್ಳುವಂಥದ್ದು ಯಾವ್ದು ಹೆಸರು ಅಂತ ಅಂದ್ಬಿಟ್ಟು ಅಂತ ಅದಕ್ಕೆ ಅದು ಆ ರೀತಿ ನಮ್ಗೆ ಬಂದು ಸುಮಾರು ಜನ ಎಲ್ಲ ಅದಕ್ಕೆ ಒಳ್ಳೆ ಉತ್ತರ ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿತ್ತು, ಖುಷಿಯಾಗಿತ್ತು. ನಾವು ಜಸ್ಟ್ ಒಂದು ರಿಕ್ಯಾಪ್ ಮಾಡ್ತಾ ಇದ್ದೀವಿ 5 ನಿಮಿಷ ಅಷ್ಟೇ. ಅದಕ್ಕೂ ಮುಂಚೆ ತಂಬೋಲಾ ಕಾರ್ಯಕ್ರಮದಲ್ಲಿ ಬಹುಮಾನ ಕೂಡ ಅವರೇ ಸ್ವಯಂ ಪ್ರೇರಣೆಯಿಂದ ಅವರೇ ಹೆಸರು ಮಾಡ್ಕೊಂಡು ಬರ್ತಾರೆ, ಆ ಕಾರ್ಯಕ್ರಮ ಸ್ಪಾನ್ಸರ್ ಮಾಡುತ್ತಾರೆ. ಆ ಒಂದು ಅವರ ಮನಸ್ಸು ಮತ್ತು ಒಂದು ವ್ಯಕ್ತಿತ್ವ ಮತ್ತು ನಮ್ಮ ಎಲ್ಲರೂ ಕೂಡ ಜೊತೆಯಲ್ಲಿ ತಗೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ಅವರ ಭಾವನೆ ಇದೆಯಲ್ಲ, ಅದಕ್ಕೆ ನಾವು ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಆ ಒಂದು ಕಾರಣಕ್ಕೆ ನಾನು ನಮ್ಮ ಸರ್ವಯೋಗದ ಕಾರ್ಯಕ್ರಮ ಎಲ್ಲಿ ಇರುತ್ತೋ, ಯಾವುದಾದ್ರೂ ಏನೇ ಒಂದು ಸಂದರ್ಭ ಇದ್ರೂ ಕೂಡ ಒಂದು ಪ್ರೆಸೆನ್ಸ್ ಅಂತ ಬಿಟ್ಟು ಒಂದು ಅಟೆಂಡೆನ್ಸ್ ಅಂತ ಬಿಟ್ಟು ಹಾಕುವಂಥ ಒಂದು ಪರಿಪಾಠ ಮಾಡಿಕೊಂಡಿದ್ದೀನಿ. ನಮ್ಮ ಇತರ ಎಲ್ಲ ಸ್ನೇಹಿತರು ಕೂಡ ಇಂಥ ಸಂದರ್ಭಗಳಲ್ಲಿ ಭಾಗವಹಿಸ್ತು ಅಂತ ಬಿಟ್ಟಂದ್ರೆ ಬಹಳ ಚೆನ್ನಾಗಿರುತ್ತೆ ಇದು. ಈಗಾಗಲೇ ನಾವು ಸಾಕಷ್ಟು ಇದನ್ನ ನೋಡಿದ್ದೀವಿ. ಆಮೇಲೆ ನಮ್ಮ ಅಶ್ವಥ್ ನಾರಾಯಣ ಅವರ ಈ ಸಂದರ್ಭ ಏನು ಅಂತಂದ್ಬಿಟ್ಟು ಅಂತಂದ್ರೆ, ನಮ್ಗೆ ಆಮೇಲೆ ಗೊತ್ತಾಯ್ತು ಅವರಿಗೆ 83ನೇ ಹುಟ್ಟು ಹಬ್ಬದ ಸಂದರ್ಭಕ್ಕೆ ಈ ಒಂದು ಇವತ್ತಿನ ದಿವಸ ಇದೇ ಇರ್ಬೋದು, ಬಟ್ ಆದರೆ ಈ ಸಂದರ್ಭದಲ್ಲಿ ಅವರು ನಮ್ಮ ಎಲ್ಲ ಸ್ನೇಹಿತರನ್ನು ಕರೆದು ಒಂದು ಸಣ್ಣ ಒಂದು ಪಾಠವನ್ನು ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ 56 ವರ್ಷಗಳ ಅವರ ದಾಂಪತ್ಯ ಜೀವನದ ಒಂದು ನಾವು ಒಂದು ನೋಟವನ್ನ ಇವಾಗ ಕೆಲವರು ಮಾತುಗಳಿಂದ ಅವರೇ ಹೇಳಿದ ಮಾತುಗಳಿಂದ ನಾವು ಕೇಳೋ ಹಾಗಾಯಿತು. ಬಹಳ ಸಂತೋಷ ಆಯಿತು.
ಅವರು ವಯೋವೃದ್ಧರು ಜ್ಞಾನವೃದ್ಧರು ದಂಪತಿಗಳು ನಮ್ಮ ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಈ ಆಶೀರ್ವಾದ ಪಡ್ಕೊಳ್ಳುವಂಥ ಒಂದು ಸುಯೋಗ ನಮಗೆ ಇವತ್ತು ಇತ್ತು ಅಂತ ನಮಗೆ ಯಾವುದೇ ಒಂದು ಸಂದರ್ಭವನ್ನು, ಯಾವುದೇ ಒಂದು ಕಹಿ ಸಂದರ್ಭ ಆಗಲಿ ಅಥವಾ ಕಷ್ಟಕರವಾದ ಸಂದರ್ಭ ಆಗಲಿ ನಾವು ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಮತ್ತು ನಾವು ಆಹಾರದಲ್ಲಿ ಹೆಚ್ಚಾಗಿ ನಮ್ಮ ಸಾಂಬಾರು ಪದಾರ್ಥಗಳು, ನಮ್ಮ ಈ ಔಷಧಿಯುಕ್ತ ತರಕಾರಿಗಳು ಮತ್ತು ಸಾಮಗ್ರಿಗಳೆಲ್ಲ ಇದೆಯಲ್ಲ ಅದನ್ನು ಹೆಚ್ಚು ಬಳಸ್ತೀವಿ ಅಂತಂದ್ಬಿಟ್ಟು ಅಂತ ಅವರು ಹೇಳಿ ನಾವೆಲ್ಲರಿಗೂ ಒಂದು ಸಂದೇಶನೂ ಕೊಟ್ಟಿದ್ದಾರೆ. ಏನು ಅಂತಂದ್ಬಿಟ್ಟು ಅಂತಂದರೆ ಆ ಒಂದು ಇದನ್ನು ನಾವು ಕ್ರಮವನ್ನು ನಾವು ಅಳವಡಿಸ್ಕೊಂಡ್ರೆ ನೋಡಿ 83 ವರ್ಷದಲ್ಲೂ ಕೂಡ 56 ವರ್ಷ ವೈವಾಹಿಕ ಜೀವನ ಆದರೂ ಕೂಡ ನನ್ನಟ್ಟ ಆರೋಗ್ಯವಾಗಿ ಈ ಥರ ಇರ್ಬೋದು ನಾವು ನೋಡಿದ್ದೀವಿ ಉದಾಹರಣೆ. ಹಾಗಾಗಿ ಈ ಒಂಥರ ಬಹಳ ವಿಶೇಷವಾದ ಸಂದರ್ಭ. ಎಲ್ಲರೂ ಸೇರುವಂಥದ್ದು ಒಂದು ನಗುಂಕ, ಒಂದು ಈ ರೀತಿ ಸಂದರ್ಭವನ್ನು ಖುಷಿನ ಹಂಚ್ಕೊಳ್ಳುವಂಥದ್ದು. ಮತ್ತು ಈ ಯೋಗ ಸಂದರ್ಭಕ್ಕೆ ಸೂಟ್ ಆಗುವಂಥ ಒಂದು ಕಾರ್ಯಕ್ರಮನ ಅದೇ ಈ ಜಾಗದಲ್ಲೇ ಕೂತ್ಕೊಂಡು ಇವರು ಕಾಂತಮಣಿ ಅವರು ಒಂದು ಯೋಜನೆ ಮಾಡಿದ್ದಾರೆ. ಅವರು ಪ್ರೇಮ ಲೋಕನೇ ಇಲ್ಲಿ ಕರೆಸ್ಬಿಟ್ಟಿದ್ದಾರೆ. ಅದು 30 ವರ್ಷ ಆಗಿದೆ ಪಿಕ್ಚರ್ ಬಂದು. ಇಲ್ಲಿ ನೋಡಿ 55 ವರ್ಷ ಆಗಿರೋರು ಎಲ್ಲರೂ ಕೂಡ ಎಕ್ಸೆಪ್ಟ್ 1 or 2 ಎಲ್ಲರೂ ಕೂಡ 30 ವರ್ಷದ ತರ ಇವತ್ತು ನಾವು ನನ್ನಂತ ಖುಷಿ ಖುಷಿಯಾಗಿ ಮಾತಾಡ್ತಾ ಅಲ್ಲಿ ನಮ್ಮ ರಾಘವೇಂದ್ರ ಅಂತ ಅಂದ್ಬಿಟ್ಟು ಡಿಟ್ಟೋ ವಿಷ್ಣುವರ್ಧನ ಯಾರ್ಯಾರು ನಮ್ಮ ಯೋಗ ಕ್ಲಾಸ್ಗೆ ಬಂದಿರ್ತಾರೋ, ಕಾರಣಾಂತರದಿಂದ ಬರಕ್ಕೆ ಆಗದಿರ್ತಾರೋ ಅವರ ಎಲ್ಲರ ಪರವಾಗಿ ಈ ನಮ್ಮ ವೃದ್ಧ ದಂಪತಿಗಳಿಗೆ ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಅವರ ಆಶೀರ್ವಾದವನ್ನು ನಮ್ಮೆಲ್ಲರ ಮೇಲೂ ಕೂಡ ಅನುಗ್ರಹಿಸಬೇಕು ಅಂತ ನಾನು ಕೇಳಿಕೊಂಡು ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡಂತ ಅಧಿಕಾರಿಗಳಿಗೆ ನಿಮ್ಮ ಪರವಾಗಿ ನಾನು ಸಲ್ಲಿಸ್ತೇನೆ. ಸೊ ನೋಡಿದ್ರಲ್ಲ, ಹೀಗೆ ನಮ್ಮ ಅಶ್ವಥ್ ನಾರಾಯಣ್ ಸರ್ ಅವ್ರ ಮನೇಲಿ ನಾವು ಎಲ್ಲರೂ ಕೂಡ ಒಂದು ಒಳ್ಳೆ ಗೆಟ್ ಟುಗೆದರ್ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿ ಈ ಒಂದು ಬ್ಯೂಟಿಫುಲ್ ಮೊಮೆಂಟ್ಸ್ನ ಕ್ರಿಯೇಟ್ ಮಾಡಿಕೊಟ್ಟಂತ ನಮ್ಮ ಅಶ್ವಥ್ ನಾರಾಯಣ್ ಸರ್ ಹಾಗೂ ಅವರ ಧರ್ಮಪತ್ನಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಮ್ಮೆ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗಿದ್ರೆ ಇನ್ನೊಂದು ವಿಡಿಯೋ ಒಂದಿಗೆ ಮತ್ತೆ ಎಲ್ಲರೂ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್. ಮತ್ತೆ ಸಿಗೋಣ. ನಮಸ್ಕಾರ.